ಕ್ಯಾಟಗರಿ ಸ್ಟೆಪ್ ಡೌನ್ ಆಸ್ಪತ್ರೆಯನ್ನು ರಾಜ್ಯಾದ್ಯಂತ ವಿಂಗಡಣೆ ಮಾಡಿದ್ದಾರೆ. ಒಂದು ಎಕಾನಮಿ ಕ್ಯಾಟಗರಿ, ಇನ್ನೊಂದು 3 ಸ್ಟಾರ್ ಕ್ಯಾಟಗರಿ, ಇನ್ನೊಂದು 5 ಸ್ಟಾರ್ ಕ್ಯಾಟಗರಿ. ಎಕಾನಮಿ ಬಡ್ಜೆಟ್ ಕ್ಯಾಟಗರಿ ಕೋವಿಡ್ ಸೆಂಟರ್ಗೆ ಪ್ರತಿಯೊಬ್ಬ ರೋಗಿಯಿಂದ 8,000 ರೂಪಾಯಿನ ಚಾರ್ಜ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರನೇ ಪರ್ ಬೆಡ್ಗೆ. ವಿತೌಟ್ ಆಕ್ಸಿಜನ್, ವಿತೌಟ್ ವೆಂಟಿಲೇಟರ್, ನೋ ಅದರ್ ಫೆಸಿಲಿಟೀಸ್, ಓನ್ಲಿ ಬೆಡ್ ವಿಲ್ ಬಿ ಗಿವನ್ ಫಾರ್ ಎ ಪೇಷಂಟ್ ಟು ಸ್ಟೇ ದೇರ್ ಅಷ್ಟೇ. ಇನ್ ಅಡಿಷನ್ ಟು ದಟ್ ಡಾಕ್ಟರ್ ಕನ್ಸಲ್ಟೇಷನ್, ನರ್ಸಿಂಗು, ಮತ್ತು ಮೆಡಿಸಿನ್ಸು, ಮತ್ತು ಇನ್ಯಾವುದೋ ಇನ್ವೆಸ್ಟಿಗೇಷನ್ಸು, ಮತ್ತೊಂದು ಇನ್ನೊಂದಕ್ಕೆ ಸಪರೇಟ್ ಚಾರ್ಜಸ್ ಇದೆ. ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂಥದ್ದು, ಸರ್ಕಾರದ ಆದೇಶ ನಾನು ಓದ್ತಾ ಇರುವಂಥದ್ದು. 3 ಸ್ಟಾರ್ ಕ್ಯಾಟಗರಿಗೆ 10,000 ರೂಪಾಯಿ ಒಂದು ದಿವಸಕ್ಕೆ, 5 ಸ್ಟಾರ್ ಕ್ಯಾಟಗರಿಗೆ 12,000 ರೂಪಾಯಿ. ಇಲ್ಲಿ ಮೈಸೂರಲ್ಲಿ ಏನು ನಡೀತಾ ಇತ್ತು, ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಪ್ರಮುಖವಾಗಿ ಮಾನ್ಯ ಸಂಸದ ಸದಸ್ಯರು ಪ್ರತಾಪ್ ಸಿಂಹ ಅವರು ಈ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ. ಯಾಕೆ ಕಾಳಜಿ ವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಇದರಲ್ಲಿ ಅವರಿಗೆ ಆದಾಯ ಇಲ್ಲದೆ ಅವರು ಅಷ್ಟೊಂದು ಈಸಿಯಾಗಿ ಈ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿರಲಿಲ್ಲ. ಇಂಟ್ರೆಸ್ಟ್ ತೋರಿಸುವಂಥದ್ದು ನಮಗೆ ಕಂಡು ಬರಲಿಲ್ಲ. ಇದರಲ್ಲಿ ಅವರಿಗೆ ಒಂದಷ್ಟು ಬೆನಿಫಿಟ್ಸ್ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ 16 ಆಸ್ಪತ್ರೆಗಳ ಪೈಕಿ ಉದಾಹರಣೆಗೆ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಇಂಟರ್ನ್ಯಾಷನಲ್ ಯೂತ್ ಹಾಸ್ಟೆಲ್ ಗೋಕುಲಮಲ್ಲಿ ಇದೆ. ಇದು ಸರ್ಕಾರದ ಸಂಸ್ಥೆ. 64 ರೂಮ್ಗಳಿದ್ದಾವೆ. ಆ 64 ರೂಮ್ಗಳನ್ನು ಮೇಂಟೈನ್ ಮಾಡುವಂಥದ್ದಕ್ಕೆ ಸ್ಪಂದನ ಆಸ್ಪತ್ರೆಯವರು ಕೊಟ್ಟಿದ್ದಾರೆ. ಸ್ಪಂದನ ಹಾಸ್ಪಿಟಲ್. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಇವರು ಈ ಆದೇಶದ ಪ್ರಕಾರ ನೀವು ಸ್ಟಾರ್ ಹೋಟ್ಲ್ಗಳಲ್ಲಿ 3 ಸ್ಟಾರು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿ ಅವ್ರಿಗೆ 10,000 ರೂಪಾಯಿ 12,000 ರೂಪಾಯಿ ಚಾರ್ಜ್ ಮಾಡಬೇಕು ಅಂತ ಇರುವುದು. ಇಲ್ಲಿ ಮೈಸೂರಲ್ಲಿ ಸರ್ಕಾರದ ಸಂಸ್ಥೆಯನ್ನು, ಸರ್ಕಾರದ ಹಾಸ್ಟೆಲ್ಗಳನ್ನು, ಸರ್ಕಾರದ ಗೆಸ್ಟ್ ಹೌಸ್ಗಳನ್ನು ಪಡ್ಕೊಂಡು 8,000 ರೂಪಾಯಿ ಚಾರ್ಜ್ ಮಾಡಿದ್ರು ಏನು ನಮ್ಮ ಇಬ್ಬಂತೆ ಇರಲಿಲ್ವೋ ಏನೋ. ನೀವು ಈ 30,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದೀರಿ. 30,000 ರೂಪಾಯಿ, 25,000 ರೂಪಾಯಿ, 20,000 ರೂಪಾಯಿ, 15,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದೀರಿ ಒಬ್ಬ ಪೇಷಂಟಿಂದ. ಇದಕ್ಕೆ ಮೆಕ್ಯಾನಿಸಮ್ಮೇ ಇಲ್ಲ, ಕಂಟ್ರೋಲಿಂಗೇ ಇಲ್ಲ, ಮಾನಿಟರಿಂಗ್ ಇಲ್ಲ. ಸ್ವಯಂ ಘೋಷಿತ ಟಾಸ್ಕ್ ಫೋರ್ಸ್ ಚೇರ್ಮನ್ ಅವರು ಪ್ರತಾಪ್ ಸಿಂಹ ಅವರು, ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಘೋಷಣೆ ಮಾಡಿರುವಂಥದ್ದು ಅವ್ರನ್ನ ಅಧ್ಯಕ್ಷರು ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಇದೆಯಾ, ಜಿಒ ಇದೆಯಾ, ಇವರು ಟಾಸ್ಕ್ ಫೋರ್ಸ್ ಚೇರ್ಮನ್ ಅಂತ. ಇಡೀ ದೇಶಾದ್ಯಂತ, ಅದು ನಾನು 2ನೇ ಭಾಗಕ್ಕೆ ಬರ್ತೀನಿ, ಟಾಸ್ಕ್ ಫೋರ್ಸ್ ರಚನೆ ಮಾಡಿರುವಂಥ ವಿಚಾರಕ್ಕೆ 2ನೇ ಭಾಗಕ್ಕೆ ಬರ್ತೀನಿ. ಇದು ಮೇಲ್ನೋಟಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಇವರು ಡಾಕ್ಟ್ರು. ಫ್ಯಾಕ್ಟ್ ಚೆಕ್ಕಿಂಗ್ದು ಈ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹೇಳ್ತಾರೆ ಅವರು. ಚಾರ್ಜಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ considering the services provided, and also they are charging extra for investigations. That is the point number 1 observation. ಎರಡನೇ ಪಾಯಿಂಟ್, the patients have to pay the bills and the rates are not according to the government approval, and they are tying with certain factories and insurance packages which is very profitable. ಅಂದರೆ ಏನು, ಪೇಷಂಟು ಬಡಾರ ಹೋಗಿ ಅಲ್ಲಿ ಹೋಗಿ ಸೇರ್ಕೊಂಡ್ರು ಕೂಡ ಅವನ ಹತ್ರ ದುಡ್ಡು ಸರಿ ಹೆಂಗೆ ನಡೀತಾ ಇದೆ ಅಂದರೆ, ಸ್ವಾಮಿ ನಿಮಗೆ ಇನ್ಶೂರೆನ್ಸ್ ಪ್ಯಾಕೇಜ್ ಕೊಡಿಸ್ತೀವಿ, ಇದಕ್ಕೊಂದು ಫಾರ್ಮ್ಗೆ ಸೈನ್ ಮಾಡಿ, ಫ್ಯಾಕ್ಟ್ರಿ ಅಲ್ಲೆಲ್ಲ ಕೆಲಸ ಮಾಡ್ತದ ಅದರಿಂದ ನಿಮಗೆ ಕ್ಲೈಮ್ ಮಾಡಿಸ್ತೀವಿ, ಸರ್ಕಾರದ ವತಿಯಿಂದ ದುಡ್ಡು ವಾಪಸ್ ಕೊಡಿಸೋದು ಕೆಲಸವನ್ನು ಮಾಡ್ತೀವಿ, ಈಗ ನೀವು ಈ ಬಿಲ್ಲನ್ನು ಕಟ್ಟಿ. ಅವ್ರೇನು ಎಕ್ಸಾರ್ಬಿರೆಂಟ್ 10 ದಿವಸ ಇದ್ದರೆ 10 ದಿವಸಕ್ಕೆ ಒಂದು 3 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ರೆ 3 ಲಕ್ಷ ರೂಪಾಯಿ ಮೊದಲು ನೀವು ಕಟ್ಟಿಬಿಡಿ, ಈ ದುಡ್ಡನ್ನು ನಿಮ್ಗೆ ವಾಪಸ್ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ, ಇನ್ಶೂರೆನ್ಸ್ ಮೂಲಕ, ಮತ್ತೊಂದ್ರ ಮೂಲಕ, ಇನ್ನೊಂದ್ರ ಮೂಲಕ ಸರ್ಕಾರದ ವತಿಯಿಂದ ನಿಮಗೆ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ವಸೂಲಿ ಶುರುವಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್, ದಿಸ್ ಈಸ್ ದ ರಿಪೋರ್ಟ್ ಗಿವನ್, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಗಿವನ್ ಬೈ ಕನ್ಸರ್ನ್ ಡಾಕ್ಟರ್, ದ ಪರ್ಸನ್ ಹೂ ವಾಸ್ ಲುಕಿಂಗ್ ಆಫ್ಟರ್ ದಿಸ್ ಕೋವಿಡ್ ಸೆಂಟರ್ಸ್. ಮೂರನೇದು, ವಿ ನೀಡ್ ಟು ಹ್ಯಾವ್ ಎ ಚೆಕ್ ರಿಗಾರ್ಡಿಂಗ್ ಪೆಂಡಿಂಗ್ ಬಿಲ್ಸ್ ಅಂಡ್ ಅಮೌಂಟ್ ಪೇಯ್ಡ್. 4ನೇ ಪಾಯಿಂಟು, ವೆರಿ ಫ್ಯೂ ಪೀಪಲ್ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್ DHO. ಈ ಕೋವಿಡ್ ಸೆಂಟರ್ಸ್ನ ಸ್ಟೆಪ್ ಡೌನ್ ಆಸ್ಪತ್ರೆ ಅಂತ ನಾವು ಕರಿತೀವಿ. ಈ ಆಸ್ಪತ್ರೆ ನಿರ್ವಹಿಸುವಂಥದಕ್ಕೆ, ಎಸ್ಟಾಬ್ಲಿಷ್ ಆಗಿರುವಂಥದಕ್ಕೆ ವೆರಿ ಫ್ಯೂ ಪೀಪಲ್ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್ DHO, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್.
ಬಟ್ ಮಿಕ್ಕಿದ್ದವರೆಲ್ಲ ಹೆಂಗೆ ನಡೆಸ್ತಾವ್ರೆ? ಮಿಕ್ಕಿದ್ದವರೆಲ್ಲ ಪ್ರತಾಪ್ ಸಿಂಹ ಅವರ ಪರ್ಮಿಷನ್ ತಗೊಂಡಿದ್ದಾರೆ. ಹೂ ಇಸ್ ಮಿಸ್ಟರ್ ಪ್ರತಾಪ್ ಸಿಂಹ? ಪ್ರತಾಪ್ ಸಿಂಹ ಈಸ್ ಎ ಸೆಲ್ಫ್ ಡಿಕ್ಲೇರ್ಡ್ ಟಾಸ್ಕ್ ಫೋರ್ಸ್ ಚೇರ್ಮನ್ ಅಂಡ್ ಆಫ್ ಕೋರ್ಸ್ ಈಸ್ ಎ ಮೆಂಬರ್ ಆಫ್ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇದು and they are not following the government guidelines and no proper staffing pattern, no display of charges and no proper communication to the covid patient prior to the admission. ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲೋ ಪ್ರೈವೇಟ್ ಹಾಸ್ಪಿಟಲ್ ಸೇರ್ಕೊಂಡಿರ್ತಾನೆ, ಅವನಿಗೆ ಗೊತ್ತಿರಲ್ಲ, ತಗೊಂಡೋಗಿ ಅಲ್ಲಿ ಮಲಗಿಸಿರ್ತಾರಂತ. ಅವನ್ನ ಆಸ್ಪತ್ರೆ ತಗೊಂಡೋಗಿ ಅಲ್ಲಿ ಮಲಗಿಸಿರ್ತಾರಂತೆ. ಕೇಳಿ ಸ್ವಾಮಿ, ಯಾಕೆ ಸ್ವಾಮಿ ನಾನು ಇಲ್ಲಿ ಕರ್ಕೊಂಬಂದಿರ? ನಿನ್ನ ಅಬ್ಸರ್ವೇಷನಲ್ಲಿ ಇಡಬೇಕು ನಾವು 3 ದಿವಸ. ನಿನ್ನ ಒಳಗಡೆ ಕೊರೋನಾ ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಾವು ನೋಡಬೇಕು, ಅಬ್ಸರ್ವೇಷನಲ್ಲಿ ಇಡಬೇಕು. ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ ಇಲ್ಲಿ ಕೋವಿಡ್ ಸೆಂಟರ್ಗೆ ಅಂತ ಅಲ್ಲೋಗಿ ಕರ್ಕೊಂಡು ಮಲಗಿಸ್ತಾರಂತೆ. ವೈಲೇಷನ್ಸ್, ಎಸ್, ಲಿಸ್ಟೆಡ್ ವೈಲೇಷನ್ಸ್, ಬುಲೆಟ್ ಪಾಯಿಂಟ್ಸ್. ಐ ಆಮ್ ಜಸ್ಟ್ ಓನ್ಲಿ ಟೆಲ್ಲಿಂಗ್ ದ ಬುಲೆಟ್ ಪಾಯಿಂಟ್ಸ್. ವೈಲೇಷನ್ಸ್ ಪಟ್ಟಿ ಏನೇನು ಉಲ್ಲಂಘನೆ ಆಗಿರುವಂಥದ್ದು. ಓವರ್ ಆಲ್ ಇನ್ಕೊಹರೆನ್ಸ್ ಟು ಗೌರ್ಮೆಂಟ್ ನಾರ್ಮ್ಸ್ ವಾಸ್ ಅಬ್ಸರ್ವ್ ಇನ್ ಆಲ್ ದ ಸೆಂಟರ್ಸ್. Number 2, standard treatment protocols were not followed. Number 3, inadequate availability of medicines, ಔಷಧಿಯ ಕೊರತೆ. Inadequate training of hospital staff on infection and prevention protocols. ಯಾರೋ ನರ್ಸಿಂಗೇ ಮಾಡದೇ ಇರುವಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ವೈಟ್ ಆ್ಯಂಡ್ ವೈಟ್ ಹಾಕ್ಬಿಟ್ಟು ಇವರು ನರ್ಸು ಅಂತ, ಅವ್ರು ಸ್ಟಾಫ್ ನರ್ಸು ಅಂತ ಅವ್ರನ್ನ ಬಿಟ್ಟಿರುವಂಥದ್ದು. ಮೇಲ್ ನರ್ಸು, ಫೀಮೇಲ್ ನರ್ಸು. ಇಂಪ್ರಾಪರ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ನೋ ಪೇಷಂಟ್ ಡೀಟೈಲ್ಸ್ ಇನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಪ್ರೊವೈಡೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಪೇಷಂಟ್ ಡೀಟೇಲ್ಸೇ ಇಲ್ಲ, ಯಾರು ಏನು ಅಂತ. 10 ಜನ ಇದ್ರು ಸ್ವಾಮಿ ಇವತ್ತು ಒಂದು ಬಿಲ್ಲು, 15 ಜನ ಇದ್ರು ಸ್ವಾಮಿ 10 ದಿವಸದಿಂದ ಅಂತ ಒಂದು ಬಿಲ್ಲು. 10 ಜನದ ಹೆಸರೇನು, 15 ಜನದ ಹೆಸರೇನು, ಫೋನ್ ನಂಬರ್ ಏನು, ಅವ್ರ ಡೀಟೇಲ್ಸ್ ಏನು, ಅವ್ರ ಹಿಸ್ಟ್ರಿ ಏನೋ, ಏನು ಸಾಫ್ಟ್ವೇರಲ್ಲಿ ಅವೈಲಬಲ್ ಇಲ್ಲ.